ಮೊದಲನೇದಾಗಿ ಮನೆಯಲ್ಲಿ ಫೋಟೋಗಳಲ್ಲಿರಬೇಕು ಅಂತಂದ್ರೆ ಹಿರಿಯರ ಫೋಟೋಗಳನ್ನು ಯಾವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ಹಾಕಿ. ದೇವರ ಫೋಟೋಗಳು ಕೂಡ ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಗೆ ನಿರ್ಮಿಸ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ. ವಾಲ್ ಕ್ಲಾಕ್ ಕೂಡ ಉತ್ತರಕ್ಕಿದ್ರೆ ತುಂಬಾ ಅದೃಷ್ಟ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಮೊದಲನೇದಾಗಿ ಮನೆಯಲ್ಲಿ ಫೋಟೋಗಳಲ್ಲಿರಬೇಕು ಅಂತ. ಮಕ್ಕಳ ಫೋಟೋಗಳನ್ನು ಅಪ್ಪಿತಪ್ಪಿ ಕೂಡ ದಕ್ಷಿಣದ ಗೋಡೆಗೆ ಹಾಕಬೇಡಿ. ಯಾವುದೇ ಮನೆ ಸದಸ್ಯರ ಫೋಟೋಗಳನ್ನು ಕೂಡ ದಕ್ಷಿಣದ ಗೋಡೆಗೆ ಹಾಕ್ತಕ್ಕಂಥದ್ದು ಶ್ರೇಷ್ಠವಲ್ಲ. ಮಕ್ಕಳ ಫೋಟೋವನ್ನು ಸಾಧ್ಯವಿದಷ್ಟು ಕೂಡ ವೆಸ್ಟ್ ವಾಲ್ಗೆ ಹಾಕಿ. ಪಶ್ಚಿಮದ ಗೋಡೆ ಮೇಲೆ ನೀವು ಫೋಟೋಗಳನ್ನು ಹಾಕೋದ್ರಿಂದ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯದಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ, ದೈವ ಶಕ್ತಿ ಆ ಫೋಟೋಗೆ ಸಿಕ್ಕಿ ಮಕ್ಕಳಲ್ಲಿ ವಿದ್ಯೆ, ಬುದ್ಧಿ, ಮೇಧಾಶಕ್ತಿಗೆ ಇಂಪ್ರೂವ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯಾರಾದರೂ ಕಾಲವಾಗಿದ್ದರೆ, ತೀರ್ಕೊಂಡಿದ್ರೆ ಹಿರಿಯರ ಫೋಟೋಗಳನ್ನು ಯಾವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ಹಾಕಿ. ದಕ್ಷಿಣ ದಿಕ್ಕು ಪಿತೃದೇವತೆಗಳ ದಿಕ್ಕು. ಮತ್ತು ಅದಕ್ಕಾಗಿ ಇದು ಯಮಲೋಕ ಅಥವಾ ಯಮಧರ್ಮ ಕೂಡ ರೂಲ್ ಮಾಡ್ತಾನೆ ಅಂತ ಹೇಳ್ತೀವಿ. ಅದರಿಂದ ಹಿರಿಯರ ಫೋಟೋಗಳನ್ನು ಲಿವಿಂಗ್ ಹಾಲಲ್ಲಿ ಎಲ್ಲಂದ್ರೆ ಎಲ್ಲ ಹಾಕೋಕೆ ಹೋಗಬೇಡಿ. ಲಿವಿಂಗ್ ಹಾಲಲ್ಲಿ ದಕ್ಷಿಣದ ಗೋಡೆಗನ್ನು ಹಾಕಿ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಯಾವತ್ತೂ ಕೂಡ ಆಗ್ನೇಯ ಮೂಲೆಯಲ್ಲಿ ಗಂಡ ಹೆಂಡತಿ ಫೋಟೋಗಳನ್ನು ಹಾಕಬೇಡಿ. ಅಗ್ನಿಮೂಲೆಯಲ್ಲಿ ನೀವು ಹಾಕೋದ್ರಿಂದ ಆ ಫೈರಿಂದ ಸಂಬಂಧಗಳು ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಯಾವಾಗಲೂ ಕೂಡ ನೈಋತ್ಯ ಮೂಲೆಯಲ್ಲಿ ಗಂಡ ಹೆಂಡತಿ ನಗ್ನಗ್ತಾ ಇರ್ತಕ್ಕಂಥ ಫೋಟೋವನ್ನು ನಿಮ್ಮ ಲಿವಿಂಗ್ ಹಾಲಲ್ಲಿ ನೀವು ಯಾವಾಗಲೂ ಕೂಡ ನೈಋತ್ಯ ಮೂಲೆ, ಸೌತ್ ವೆಸ್ಟ್ ಕಾರ್ನರಲ್ಲಿ ನೀವು ಇಡೋದ್ರಿಂದ, ಜೊತೆಗೆ ಏನಾದರೂ ನೀವು ಲವ್ ಬರ್ಡ್ಸ್ ಫೋಟೋ ಕೂಡ ಇಡೋದ್ರಿಂದ ಗಂಡ ಹೆಂಡತಿಯಲ್ಲಿ ಸಂಬಂಧ ಚೆನ್ನಾಗಿ ಸಿಕ್ಕಿ ದೇವಮೂಲೆಯಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಆ ಫೋಟೋಗಳಿಗೆಲ್ಲ ಸೇರಿ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಚೆನ್ನಾಗಿ ಬಂದು ಸುಖ ಸಂಸಾರವನ್ನು ನೀವು ರೂಲ್ ಮಾಡ್ಬೋದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಫೋಟೋಗಳು ಕೂಡ, ದೇವರ ಫೋಟೋಗಳು ಕೂಡ ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಗೆ ನಿರ್ಮಿಸ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ. ಯಾವತ್ತೂ ಕೂಡ ಪೂರ್ವ ಮತ್ತು ಪಶ್ಚಿಮ ಗೋಡೆಗಳಿಗೆ ನೀವು ದೇವರ ಫೋಟೋಗಳನ್ನು ಅಳವಡಿಸಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿಕೊಳ್ಳಿ. ಆವಾಗ ಸೂರ್ಯಾಸ್ತ, ಸೂರ್ಯ ಉದಯದ ಕಿರಣಗಳು ಬಂದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜಾ ಪುನಸ್ಕಾರಗಳಿಗೆ ಅದು ಸಪೋರ್ಟ್ ಮಾಡಿ ಆ ದೇವರಿಗೊಂದು ಚೈತನ್ಯ ಬಂದು ಮನೆಯಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಕ್ಕಂಥದ್ದು ಆಗತ್ತೆ. ಬೆಡ್ರೂಮಲ್ಲಿ ಸಾಧ್ಯವಿದಷ್ಟು ಕೂಡ ಯಾವುದೇ ಫೋಟೋಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಬೇಕೇ ಬೇಕಾದರೆ ಒಂದು ಗಣಪತಿ ಫೋಟೋ ಅಥವಾ ಯಾವುದಾದ್ರೂ ನಿಮ್ಗೆ ಇಷ್ಟ ದೇವರಾಗಿರ್ತಕ್ಕಂಥ ಒಂದು ಫೋಟೋನ ಇಟ್ಕೊಳ್ಳಿ. ಎದ್ದ ತಕ್ಷಣ ನೋಡೋರಿಗೆ ಕೆಲವರಿಗೆ ಅಭ್ಯಾಸ ಇರುತ್ತೆ, ಆವಾಗ ನೀವು ದೇವ್ರ ಫೋಟೋನ ನೋಡ್ಕೋಬೋದು. ಸಾಧ್ಯವಿದಷ್ಟು ಕೂಡ ದೇವರ ಕೋಣೆಯಲ್ಲಿ ಕಮ್ಮಿಯಾಗಿ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳ ಫೋಟೋಗಳು ಯಾವಾಗಲೂ ವೆಸ್ಟ್ ಗೋಡೆಗೆ ಇಡಿ. ಮನೆಯಲ್ಲಿ ವಾಸ್ತು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈ ಬಾಂಬು ಟ್ರೀ, ವಾಸ್ತುಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಬಾಂಬು ಪ್ಲ್ಯಾಂಟ್ ಸಿಕ್ಕತ್ತೆ. ಆ ಪ್ಲ್ಯಾಂಟನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ವಾಸ್ತು ದೋಷಗಳೇನಾದರೂ ಇದ್ದರೆ ಮನೆಯಲ್ಲಿ ನಿವಾರಣೆ ಆಗತ್ತೆ. ಮೇನ್ ಡೋರ್ಗೆ ಎದುರುಗಡೆ ಎಡಮುರಿ ಗಣಪತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ರೆ, ಒಂದು ಫೋಟೋ ಅಥವಾ ಏನಾದರೂ ಒಂದು ವಿಗ್ರಹ ನೀವು ಅಲ್ಲಿ ಇಟ್ಕೊಂಡಿದ್ರೆ ಮನೆಯಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಿ ಮನೆ ಹೊರಗಡೆಯವರು ಮನೆ ಒಳಗಡೆ ಬಂದ ತಕ್ಷಣ ಗಣಪತಿ ಮೇಲೆ ಆ ದೃಷ್ಟಿ ಬಂದು ಆ ದೃಷ್ಟಿ ದೋಷ ನಿವಾರಣೆಗಳಾಗತ್ತೆ. ಮತ್ತು ಮನೆಯಲ್ಲಿ ಕನ್ನಡಿ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ, ಪಶ್ಚಿಮ, ಪೂರ್ವದಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಿದ್ದಷ್ಟು ಕೂಡ ಉತ್ತರ ಗೋಡೆಗೆ ಯಾವಾಗಲೂ ಕೂಡ ಮಿರರ್ಸ್ ಇರಬೇಕು. ಹಾಗೆಯೇ ವಾಲ್ ಕ್ಲಾಕ್ ಕೂಡ ಉತ್ತರಕ್ಕಿದ್ರೆ ತುಂಬ ಅದೃಷ್ಟ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಹೀಗೆ ಮನೆಯಲ್ಲಿ ನೀವು ಅದೃಷ್ಟ ಬರಲಿಕ್ಕೆ ಸಾಕಷ್ಟು ಜನ ಆಮೆಗಳನ್ನು, ಮೆಟಲ್ ಅಥವಾ ಫೈಬರ್ ಆಮೆಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಲಾದರೂ ಮನೆಯಿಂದ ಆಚೆ ಹೋಗೋ ಥರ ಆಮೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅದೃಷ್ಟವನ್ನು ಆಚೆ ಕರ್ಕೊಂಡು ಹೋಗುತ್ತೆ. ಮನೆಯಲ್ಲಿ ಯಾವಾಗಲೂ ಕೂಡ ಆಮೆ ಒಂದು ಮೆಟಲ್ದನ್ನು ನೀವು ಮನೆ ಒಳಗಡೆ ಪ್ರವೇಶ ಮಾಡೋ ಥರ ಇಟ್ಕೋಬೇಕು. ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋ ಆಗಿದ್ದರೆ ನೀವು ಸ್ವಲ್ಪ ಒಂದು ಪ್ಲೇಟಲ್ಲಿ ನೀರು ಹಾಕಿ ಅದ್ರ ಕಾಲು ಸ್ವಲ್ಪ ಮುಳುಗೋ ಥರ ಇಟ್ಕೊಂಡು ಆ ಪ್ಲೇಟ್ ಮೇಲೆ ನೀವು ಆ ಆಮೆ ಚಿತ್ರವನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆದರೆ ಆಮೆ ಉಂಗುರವನ್ನು ಎಲ್ಲರೂ ಹಾಕ್ಕೊಳ್ಳೋಕೆ ಹೋಗಬಾರ್ದು.
ಯಾರೇ ಆಗಲಿ ಕನ್ಯಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಮೀನ ರಾಶಿಯವರು ಅಪ್ಪಿತಪ್ಪಿ ಕೂಡ ಆಮೆ ಉಂಗುರವನ್ನು ಹಾಕ್ಕೊಂಡಿದ್ರೆ ನಿಮಗೆ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇರುತ್ತೆ. ಹೀಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಮನೆಯಲ್ಲಿ ಪಶ್ಚಿಮದ ಗೋಡೆಗಳಿಗೆ ನೀವೇನಾದರೂ ಬೆಟ್ಟದ ಚಿತ್ರಗಳು, ಮರಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿರ್ತಕ್ಕಂಥ ಚಿತ್ರಗಳು ಹಾಕೋದ್ರಿಂದ ನಿಮ್ಮನ್ನು ಕೆಳಗಡೆ ಬೀಳ್ದಿರೋ ಆರ್ಥಿಕವಾಗಿ ಅದನ್ನು ನಿಮ್ಮನ್ನು ತಡೀತಾ ಇರುತ್ತೆ. ಉತ್ತರ ದಿಕ್ಕಲ್ಲಿ ನೀಲಿ ಬಣ್ಣ ಅಥವಾ ವಾಟರ್ ಪೇಂಟಿಂಗ್ಸ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳಿ. ಅದೇ ರೀತಿ ಆಗ್ನೇಯ ದಿಕ್ಕಲ್ಲಿ ಪೂರ್ವದಲ್ಲಿ ಸ್ವಲ್ಪ ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಆರೆಂಜು ಅಥವಾ ರೋಸ್ ಕಲರ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.